ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ, ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ, ಇಲ್ಲಿ ಬಿಜೆಪಿ ಎಲ್ಲರೂ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್, ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದೇನಾ ಸರ್? ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್, ಅದ್ರ ಬಗ್ಗೆ ಏನು ಅಲ್ಲ ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ. ಅವು ಇದ್ದಿದ್ದಿಲ್ರಿ, ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97ರ ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲಿನಾಗ? ಅವಾಗ 8 ತಿಂಗಳ ಐತ್ರಿ. ಏನಾಯ್ತು ಡಿಸೆಂಬರ್ 8 ತಾರೀಕಿಗೆ ಏನಾಯ್ತು ಅವತ್ತು? 8 ತಾರೀಕಿಗೇನ್ರಿ ಎಲ್ಲಾರು ಪ್ರೋತ್ಸಾಹಿಸಿದ್ರು, ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನಾನು ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ಅಲ್ಲಲ್ಲ ಡಿಸೆಂಬರ್ ಗಲಾಟೆ ಆದಾಗ ಏನಾಯ್ತು ಹುಬ್ಬಳ್ಳಿಗೆ ಅಂತ? ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ವಿ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೋಯ್ತು, ನಾ ಮತ್ತೆ ಹೋಗೋಣ, ರಾಮ ಮಂದಿರಕ್ಕೆ ಹೋಗೋ ಸಲಾಗಿ ನಿಂತೇನೆ ನಾವು. ರಾಮನಿಗಾಗಿ ಜನ್ಮ ಮತ್ತೆ ಹೋಗೋರಿ. ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ, ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ, ಇಲ್ಲಿ ಬಿಜೆಪಿ ಎಲ್ಲರೂ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್, ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದೇನಾ ಸರ್? ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್, ಅದ್ರ ಬಗ್ಗೆ ಏನು. ಅಲ್ಲ ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ. ಅವು ಇದ್ದಿದ್ದಿಲ್ರಿ, ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97ರ ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲಿನಾಗ? ಅವಾಗ 8 ತಿಂಗಳ ಐತ್ರಿ. ಏನಾಯ್ತು ಡಿಸೆಂಬರ್ 8 ತಾರೀಕಿಗೆ ಏನಾಯ್ತು ಅವತ್ತು? 8 ತಾರೀಕಿಗೇನ್ರಿ ಎಲ್ಲಾರು ಪ್ರೋತ್ಸಾಹಿಸಿದ್ರು, ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನಾನು ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ಅಲ್ಲಲ್ಲ ಡಿಸೆಂಬರ್ ಗಲಾಟೆ ಆದಾಗ ಏನಾಯ್ತು ಹುಬ್ಬಳ್ಳಿಗೆ ಅಂತ? ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ವಿ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೋಯ್ತು, ನಾ ಮತ್ತೆ ಹೋಗೋಣ, ರಾಮ ಮಂದಿರಕ್ಕೆ ಹೋಗೋ ಸಲಾಗಿ ನಿಂತೇನೆ ನಾವು. ರಾಮನಿಗಾಗಿ ಜನ್ಮ ಮತ್ತೆ ಹೋಗೋರಿ.